ಫ್ರೆಂಡ್, ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಇಲ್ಲಿ ವೆಂಕಟೇಶ್ವರ ಸ್ವಾಮಿ ಮತ್ತು ಶ್ರೀದೇವಿ ಭೂದೇವಿಗೆ ಅಭಿಷೇಕ ನಡೀತಾ ಇದೆ. ಬನ್ನಿ ಎಲ್ಲ ವಿಡಿಯೋ ಒಳಗೆ ಹೋಗೋಣ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲದು ಊಟ ಆಯ್ತಾ? ಚೆನ್ನಾಗಿದ್ದೀರಾ? ಇವಾಗ ಹಾಲಭಿಷೇಕ ನಡೀತಾ ಇದೆ. ಇಲ್ಲಿ ಫಸ್ಟ್ ಚಿಕ್ಕ ಸ್ವಾಮಿಗೆ ಹಾಲಭಿಷೇಕ ಇದು ನಡೀತಾ ಇದೆ ಅಲ್ವಾ. ಈ ಮೂರ್ತಿ ಇದ್ದಿದ್ದು ಚಿಕ್ಕ ಸ್ವಾಮಿ ದೇವಸ್ಥಾನ ಇತ್ತು ಆವಾಗ, ಒಂದು 35 ವರ್ಷ ಹಿಂದೆ. ಇವಾಗ ದೊಡ್ಡ ಸ್ವಾಮಿ ಆಗಿ 35 ವರ್ಷ ಆಗಿದೆ ಆ ದೇವ್ರಿಗೆ. ಇವಾಗ ನಡೀತಾ ಇರೋದು ಸ್ವಾಮಿ ಅರಸಿ. ಈ ಸ್ವಾಮಿನ ಯಾಕೆ ಪ್ರಾಣ ಪ್ರತಿಷ್ಠೆ ಅಂತಾರೆ ಅಂದರೆ, ವೆಂಕಟೇಶ್ವರ ಸ್ವಾಮಿ ಎತ್ತರಕ್ಕಿದ್ದು ಶ್ರೀದೇವಿ ಭೂದೇವಿ ಸ್ವಲ್ಪ ಕೆಳಗಿದ್ರು. ಮತ್ತು ಹಿಂದೆ ನೋಡಿ ಬ್ಲ್ಯಾಕ್ ಆಗಿ ಕಾಣ್ತಾ ಇದೆಯಲ್ಲ, ಅದೆಲ್ಲ ಇದ್ದಿದ್ದಿಲ್ಲ. ಮತ್ತು ಕೆಳಗೆ ಕಲ್ಲು ತುಂಬ ವರ್ಷ ಆಗಿತ್ತು ಹಾಕಿ, ಆ ಕಲ್ಲೆಲ್ಲ ತೆಗೆದು ಹೊಸ ಕಲ್ಲು ಹಾಕಿದ್ದಾರೆ. ಅದಕ್ಕೆ ಆ ಕಲ್ಲು ಹಾಕೋರೆಲ್ಲ ಓಡಾಡಿಸ್ತಾರಲ್ವ, ಅದಕ್ಕೆ ಅದೆಲ್ಲ ಶುದ್ಧ ಮಾಡೋಕ್ಕೆ ಹೋಮ ಮಂತ್ರಗಳು, ಒಂದು 5 ದಿನ ಮಂತ್ರಗಳು ಮತ್ತು ಎಲ್ಲ ಥರ ಪೂಜೆ ಮಾಡಿ ಸ್ವಾಮಿಗೆ ಅಭಿಷೇಕ ಮಾಡಿ ಸ್ವಾಮಿನ ಪ್ರತಿಷ್ಠೆ ಅಂದರೆ, ಒಂದು ಕೊಡಪಾನದಲ್ಲಿ ನಾವು ಕಳಶ ಇಕ್ಕಿರ್ತೀವಿ ಮನೇಲಿ, ಆ ಥರ ಕಳಶದಲ್ಲಿ ಸ್ವಾಮಿ ಪ್ರಾಣ ಮತ್ತು ಅಮ್ಮಗಾರ ಪ್ರಾಣ ಒಂದು ಮೂರು ಕಳಶದಲ್ಲಿ ತುಂಬಿ ಪಕ್ಕಕ್ಕೆ ಇಕ್ಕಿರ್ತಾರೆ. ಆ ಪ್ರಾಣ ತಗೊಬಂದು ಮತ್ತೆ ಇವತ್ತು ಅಭಿಷೇಕ ಎಲ್ಲ ಮಾಡಿ ಅಲ್ಲೊಂದು ಗಂಟೆ ಬಾಗಿಲು ಹಾಕ್ಕೊಂಡು ಒಳಗೆ ಪ್ರಾಣ ಅವ್ರಿಗೆಲ್ಲ ಕೊಟ್ಟು ಮತ್ತೆ ಪೂಜೆ ಮಾಡೋವಾಗ ಪ್ರಾಣ ಪ್ರತಿಷ್ಠೆ ಅಂತ ಹೇಳುತ್ತಾರೆ ಫ್ರೆಂಡ್. ಇವಾಗ ಕೆಳಗೆ ವೈಟ್ ಕಲ್ಲು ಹಾಕಿದ್ರು, ಇವಾಗ ಗ್ರಾನೈಟ್ ಕಲ್ಲು ಹಾಕಿದ್ದಾರೆ. ಅವರೆಲ್ಲ ಓಡಾಡಿಸ್ತಾರಲ್ಲ ಅದಕ್ಕೆ. ಇವಾಗ ಹಳೆ ದೇವಸ್ಥಾನಗಳಲ್ಲೆಲ್ಲ ನೋಡಿ ಮೂರು ಏನಂತಾರೆ, ದೇವಸ್ಥಾನ ಒಳಗೆ ಇರ್ತಿತ್ತೆ ಅಂದರೆ ಗರ್ಭಗುಡಿ, ಅದ್ರ ಮೇಲೆ ಅದರಿಂದ ಈಚೆ ಒಂದು ಸ್ವಲ್ಪ ಗುಡಿ, ಸ್ವಲ್ಪ ಆಚೆ ಒಂದು ಸ್ವಲ್ಪ ಬಿಡಿಸಿ ಮತ್ತು ಅಲ್ಲೊಂದು ಮಂಟಪ ಇರುತ್ತೆ. ಅದು ಬಂದು ಸ್ವಾಮಿಗೆ ತಲೆ ಇದೆ, ಹೊಟ್ಟೆ, ಕಾಲು ಅಂತ ಹಳೇ ದೇವಸ್ಥಾನದಲ್ಲಿ ಇರ್ತಿತ್ತೆ. ಆವಾಗ ಪೂಜಾರಿ ಮಾತ್ರ ಒಳಗೋಗಿ ಗರ್ಭಗುಡಿ ಒಳಗೆ ಅಂತ ಓಡಿಸ್ತಾರಲ್ವ, ಅದಕ್ಕೆ ಇವಾಗ ಗರ್ಭಗುಡಿ ಒಳಗೆ ಅವರೆಲ್ಲ ಓಡಾಡಿಸ್ತಾರಲ್ವ, ಅದಕ್ಕೋಸ್ಕರ ಸ್ವಾಮಿಗೆ ತುಂಬ ಮಂತ್ರ ವೇದ ಪಠ ಎಲ್ಲ ಮಾಡಿ ಅಭಿಷೇಕ ಮಾಡಿ ಅರಿಶಿಣದಲ್ಲಿ ಒಂದು ಸ್ವಲ್ಪ ಹೊತ್ತು ನಿಲ್ಲಿಸಿ ನನ್ನ ಸ್ವಾಮಿನ, ಆಮೇಲೆ ಅರಿಶಿಣ ಕುಂಕುಮ ಇಕ್ಕಿ ಹೋಮ ಮಾಡಿ ಅಲ್ಲಿಂದ ಕಳಶ ನೀರು ಎತ್ಕೊಬಂದು ಕುಂಭಾಭಿಷೇಕ ಅಂತ ಅಭಿಷೇಕ ಮತ್ತೆ ಮಾಡಿ ನನ್ನ ಸ್ವಾಮಿನ ಆಮೇಲೆ ಪೂಜೆಗೆ ರೆಡಿ ಮಾಡ್ತಾರೆ ಫ್ರೆಂಡ್. ಹೂವು ಅಲಂಕಾರ ಮಾಡಿ ಮತ್ತು ಎಲ್ಲ ಮಾಡಿ ಮಹಾಮಂಗಳಾರತಿ ಮಾಡಿದ್ಮೇಲೆ ಒಂದು ಹೇಳಿದ್ನಲ್ಲ ಆವಾಗಲೇ, ಒಂದು ದೊಡ್ಡ ಕೊಡಪಾನ, ಅದು ಕಳಶ ಥರ ಇರುತ್ತೆ, ಅಲಂಕಾರ ಮಾಡಿರ್ತಾರೆ. ಅದರಲ್ಲಿ ಪ್ರಾಣ ಇರುತ್ತೆ. 1 ಅವರು ಇಲ್ಲಾಂದರೆ 3/4 ಅವರ್ ಕೂತ್ಕೊಂಡು ನನ್ನ ಸ್ವಾಮಿ ಹತ್ರ ಆ ಪ್ರಾಣನ ಅವ್ರಿಗೆ ಕೊಟ್ಟು, ಅದಕ್ಕೆ ಖಾಲಿ ಕೊಡಪಾನ ಇರಲ್ಲ, ಅದು ನೀರೇ ಇರುತ್ತೆ, ಈಚೆ ಎತ್ಕೊಬಂದು ಮತ್ತು ಸ್ವಾಮಿಗೆ ಅಷ್ಟೊಂದು ಜಪ ತಪ ಹೋಮ ಎಲ್ಲ ಮಾಡಿ ಒಂದು 20 ಜನ 500 ಇದ್ದು ಎಲ್ಲ ಮಾಡ್ತಾರೆ ಫ್ರೆಂಡ್. ತುಂಬ ಚೆನ್ನಾಗಿ ಮತ್ತು ತುಂಬ ಚೆನ್ನಾಗಿ ಎಂದರೆ ಚೆನ್ನಾಗಿ ಇಲ್ಲೆಲ್ಲ ಹೋಮಗು ಇದೆಲ್ಲ ಹಾಕಿದ್ದಾರೆ ಅಂತ ಮತ್ತೆ ಎದ್ದು ಬರ್ಬೇಕು ನನ್ನ ಸ್ವಾಮಿ, ಆ ಥರ ಜೋರಾಗಿ ಇಲ್ಲಿ ಹಬ್ಬ ಮಾಡ್ತಾಯಿದ್ದಾರೆ. ಹೋಮಿಗೆ ಎಲ್ಲ ಥರ ಹೋಮಿಗೆ ಇರೋ 22 ಇದೆಲ್ಲ ಹಾಕ್ತಾಯಿದ್ದಾರೆ ಹೋಮಿಗೆ. ಆಮೇಲೆ ಇವಾಗ ಹೋಮಿಗೆ ಲಾಸ್ಟಲ್ಲಿ ಪೂರ್ಣ ಅಂತ ಇವಾಗ ಹಾಕ್ತಾಯಿದ್ದಾರೆ. ಬೆಂಕಿ ದೇವನಿಗೆ ಹಾಕ್ಬಿಟ್ರು ಎಲ್ಲ ನಮಸ್ಕಾರ ಮಾಡ್ಕೊಳ್ಳಿ. ಇಲ್ಲಿ ಹೋಮ ಗುಂಡಿ ಒಂದು ಕಾಳೆ ಕಾಣಿಸ್ತಿದೆ, ಇದು ಬೆಳಗ್ಗೆ ಹೋಮ ಮಾಡಿದ್ದು ನನ್ನ ಸ್ವಾಮಿಗೆ. ಮತ್ತು ಇವಾಗ 3 ಹೋಮ ಗುಂಡಿಯಲ್ಲಿ ಮಾಡ್ತಾಯಿದ್ದಾರೆ. ಇವಾಗ ಎಲ್ಲರಿಗೂ ದರ್ಬೆಯಿಂದ ಒಂದು ವಿಭೂತಿ ಬ್ಲ್ಯಾಕ್ ಥರ ವಿಭೂತಿ ಮಾಡಿ
ಎಲ್ಲರೂ ಹಣೆಗೆ ಇಟ್ಕೊಳಕ್ಕೆ ಕೊಡ್ತಾರೆ. ಇಲ್ಲಿ ನೋಡಿ ಇವಾಗ ಅಲ್ಲಿಂದ ತಂದುಬಿಟ್ಟು ಆ ಬ್ಲ್ಯಾಕದು ಇಲ್ಲಿ ಸ್ವಾಮಿಗೆ ಹಣೆಗೆ ಇಡ್ತಾ ಇದ್ದಾರೆ. ಅದೇ 2 ಸತಿ ವಿಡಿಯೋ ಮಾಡಿದ್ದು ತೋರಿಸಿದ್ದು ನಾನು. ಇವಾಗ ಮಹಾಮಂಗಳಾರತಿ ಮಾಡ್ತಾ ಇದ್ದಾರೆ ಫ್ರೆಂಡ್. ಲಾಸ್ಟ್ ಆಯಿತು. ಇವಾಗ ಕಳಶ ಎತ್ಕೊಂಡು ಹೋಗಿ ದೇವಸ್ಥಾನ ಮತ್ತು ಊರ ಬಾಗಿಲಿಂದ ಮತ್ತು ಆ ಕಡೆ ಊರೊಳಗೆ ಹೋಗಿ ಬಂದು ಸ್ವಾಮಿಗೆ ಅಭಿಷೇಕ ಮಾಡ್ತಾರೆ. ಬನ್ನಿ ನೋಡಿ, ಇವಾಗ ತಲೆಗೆ ಕಟ್ತಾ ಇದ್ದಾರೆ ಐನೋರಿಗೆ. ಈ ಕಳಶ ಎತ್ಕೊ ಹೋಗೋದವರು ದೇವಸ್ಥಾನ ಸುತ್ತಲೂ ರೌಂಡ್ ಮಾಡ್ಕೊಬಂದು ಎಲ್ಲ ದೇವಸ್ಥಾನ ಹತ್ರ ಇಂದ ಐನೋರ ಮನೆ ಹತ್ರ ಹೋಗಿ ಕಾಲು ತೊಳೆದು ಆ ನೀರು ಎತ್ತಿ ಮೇಲೆ ಹಾಕ್ಕೊಳ್ತಾರೆ. ಆಮೇಲೆ ದೇವಸ್ಥಾನ ರೌಂಡ್ ಬಂದು ಊರೆಲ್ಲ ಸ್ವಲ್ಪ ರೌಂಡ್ ಬಂದ್ಬಿಟ್ಟು ಆಮೇಲೆ ಸ್ವಾಮಿಗೆ ಅಭಿಷೇಕ ಮಾಡ್ತಾರೆ. ಇವಾಗ ಅಲ್ಲಿ ಒಂದು 8 ಗಂಟೆ ಆಗಂಗಿದೆ ಟೈಮ್. ಕತ್ಲು ಆಗಿದೆ ಫ್ರೆಂಡ್. ಬನ್ನಿ ನೋಡಿ, ಇಲ್ಲಿ ಕಾಲಿಗೆ ತೊಳೆದು ಪೂಜೆ ಮಾಡ್ತಾಯಿದ್ದಾರೆ. ಅವರು ಇಬ್ಬರು ಮಂತ್ರ ಹೇಳ್ತಾ ಇದ್ದಾರೆ, ಒಬ್ಬರು ಕೈಯಲ್ಲಿ ಭಜನೆ ಮಾಡ್ತಾಯಿದ್ದಾರೆ. ನನಗಿಂತ ಮುಂದೆ ಡೋಲು ವಾದ್ಯ ಸಂಗೀತ ಎಲ್ಲ ಹೋಯಿತು. ಅವ್ರ ಹಿಂದೆ ಇವರು ಕಳಶ ಎತ್ಕೊಂಡು ಹೋಗ್ತಾಯಿದ್ದಾರೆ. ಚಿಕ್ಕವರೆಲ್ಲ ಅಂದರೆ ಚಿಕ್ಕ ಕಳಶ ಎಲ್ಲ ಹೋಗ್ತಾಯಿದ್ದಾರೆ. ಐನೋರು ದೊಡ್ಡ ಕಳಶ ಹೋಗ್ತಾಯಿದ್ದಾರೆ. ಈ ಚಿಕ್ಕ ಕಳಶ ಎಲ್ಲ ಅಭಿಷೇಕ ಆದಮೇಲೆ ದೊಡ್ಡವ್ರ ಕೈಯಲ್ಲಿರೋ ಆ ನೀರನ್ನ ಅಭಿಷೇಕ ಲಾಸ್ಟಲ್ಲಿ ಮಾಡ್ತಾರೆ. ನೋಡಿ, ಊರಿಂದ ಆಚೆ ಹೋಗಿ ಬರ್ತಾಯಿದ್ದಾರೆ. ಇವಾಗ ಊರೊಳಗೆ ಹೋಗಿ ಬರ್ತಾರೆ. ಅಷ್ಟೊತ್ತಿಗೆ ಈ ನಾಯಿ ಅಡ್ಡ ಬರ್ತಿದ್ದೆ, ಅದೆಷ್ಟು ಓಡಿಸ್ತೀನಿ ಹೋಗ್ತಾನೆ ಇಲ್ಲ ಪಾಪ. ಅದು ವಿಡಿಯೋ ತೆಗ್ದಿದ್ದು ಮರ್ತೋದೆ. ಇವಾಗ ಐನೋರು ದೇವಸ್ಥಾನ ಮುಂದೆ ಬರ್ತಾಯಿದ್ದಾರೆ. ಬಂದು ದೇವಸ್ಥಾನ ಒಳಗೆ ಹೋಗ್ತಾರೆ ಕಳಶ ಎತ್ಕೊಂಡು. ನೋಡಿ, ಮಹಾಮಂಗಳಾರತಿ ಅಲ್ಲಿ ಕೂಡ ದಿಷ್ಟಿ ತೆಗಿತಾ ಇದ್ದಾರೆ ನನ್ನ ಸ್ವಾಮಿಗೆ. ಇವಾಗ ದೇವಸ್ಥಾನ ರೌಂಡ್ ಮತ್ತೆ ಇನ್ನೊಂದು ಸತಿ ಬರ್ತಾರೆ. ಒಳ ದೇವಸ್ಥಾನ ಇದು, ಒಳಗೆ, ಆಚೆ ಇಲ್ಲ. ಇವಾಗ ನೋಡಿ, ಇವಾಗ ತಗೋಗಿ ಅಭಿಷೇಕ ಮಾಡ್ತಾರೆ. ಅಭಿಷೇಕ ಮಾಡಿ ಆಮೇಲೆ ಮಹಾಮಂಗಳಾರತಿ ಮಾಡ್ತಾರೆ ಫ್ರೆಂಡ್. ಹೋಗ್ತಾಯಿದ್ದಾರೆ. ಇಲ್ಲಿ ತುಂಬ ಜನ ವಿಡಿಯೋ ತೆಗಿತಾ ಇದ್ದಾರೆ. ಅದರಲ್ಲಿ ನಾನೊಬ್ಳು. ಎಲ್ಲ ಐನೋರೆಲ್ಲ ತೆಗಿತಾರೆ ಫ್ರೆಂಡ್. ಫ್ರೆಂಡ್ ಬಾಯ್.